ಇಂದು ಸರ್ಕಾರಕ್ಕೆ ಜಾತಿ ಗಣತಿ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ವಿರೋಧದ ನಡುವೆಯೂ ಕೂಡ ವರದಿಯನ್ನ ಸ್ವೀಕರಿಸೋಕೆ ಸಿಎಂ ಕೂಡ ಸಜ್ಜಾಗಿದ್ದಾರೆ. ಇಂದಿಗೆ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಅವಧಿ ಮುಕ್ತಾಯ ಆಗ್ತಾ ಇದೆ. ನೋಡಿ, ಜಾತಿ ಗಣತಿ ವರದಿಯ ವಿಚಾರ ಬಹಳಷ್ಟು ಚರ್ಚೆಗೆ ಕಾರಣವಾಗಿತ್ತು. ಪರ ಮತ್ತು ವಿರೋಧದ ಎರಡೂ ರೀತಿಯಾದಂತ ನಿಲುವು, ಧ್ವನಿ ಎಲ್ಲವೂ ಕೂಡ ಕೇಳಿಬಂದಿತ್ತು. ಇದೆಲ್ಲದರ ನಡುವೆ ಸಿಎಂ ಕೂಡ ಈ ಜಾತಿ ಗಣತಿ ವರದಿಯನ್ನ ಬಹಿರಂಗಪಡಿಸ್ತೀವಿ ಅಂತ ಹೇಳಿದೆ. ಈಗ ವರದಿಯನ್ನ ಸಲ್ಲಿಸಲಿದ್ದಾರೆ. ಒಬಿಸಿ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಮಧ್ಯಾಹ್ನ 2:45ಕ್ಕೆ ವರದಿಯನ್ನ ಸ್ವೀಕರಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕುತೂಹಲ ಮೂಡಿಸ್ತಾ ಇದೆ ಹಿಂದುಳಿದ ವರ್ಗಗಳ ಆಯೋಗದ ವರದಿ. ಸಂಜೆ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿ ಬಗ್ಗೆ ಪ್ರಸ್ತಾಪವನ್ನ ಮಾಡಲಾಗುತ್ತೆ. ವರದಿಯ ಒಪ್ಪಿಗೆ ಬಗ್ಗೆ ಕ್ಯಾಬಿನೆಟ್ ಸಭೆಯಲ್ಲಿ ಸಮಗ್ರ ಚರ್ಚೆ ಆಗುತ್ತೆ. ವರದಿಗೆ ಒಕ್ಕಲಿಗ, ಲಿಂಗಾಯತ ಸಚಿವರಿಂದ ವಿರೋಧ ಮಾಡುವಂತ ಸಾಧ್ಯತೆ ಕೂಡ ಇದೆ. ಪ್ರಬಲ ಜಾತಿಗಳು ಅಂತ ಕರೆಸಿಕೊಂಡಿರುವಂತಹ ಲಿಂಗಾಯತ ಮತ್ತು ಒಕ್ಕಲಿಗ, ಈ ಎರಡು ಸಮುದಾಯಗಳು ಈ ಜಾತಿ ಗಣತಿ ವರದಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಆ ಸಮುದಾಯದ ನಾಯಕರುಗಳ ಮೇಲೆ ಒತ್ತಡವನ್ನ ಹೇರುವಂತ ಪ್ರಯತ್ನವನ್ನ ಕೂಡ ಮಾಡಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಈ ವರದಿ ಬಹಿರಂಗ ಆಗಬಾರದು ಅಂತ ಇಲ್ಲಿ ಅದನ್ನೇ ಪ್ರತಿಪಾದಿಸ್ತಾ ಇದ್ದಾರೆ ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರುಗಳು. ಆದ್ರೆ ಸಿಎಂ ಮಾತ್ರ ಇದನ್ನ ನಾವು ಬಹಿರಂಗ ಪಡಿಸ್ತೀವಿ ಅಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲೂ ಕೂಡ ಈ ವಿಚಾರವನ್ನ ಹಂಚಿಕೊಂಡಿದ್ರು. ರಾಹುಲ್ ಗಾಂಧಿಯವರು ಕೂಡ ಸಿದ್ದರಾಮಯ್ಯನವರಿಗೆ ಗೋ ಹೆಡ್ ಅಂತ ಹೇಳಿದ್ದಾರೆ. ಹೀಗಿರ್ಬೇಕಾದ್ರೆ ಎಲೆಕ್ಷನ್ ಸಂದರ್ಭ, ಇಂಥ ಸಂದರ್ಭದಲ್ಲಿ ಸ್ವಪಕ್ಷದವರ ವಿರೋಧ ಕೂಡ ಇದೆ, DCM DKಶಿಯ ವಿರೋಧ ಕೂಡ ಇದಕ್ಕೆ ಇದೆ ಮತ್ತು MB ಪಾಟೀಲ್ ಅವರ ವಿರೋಧ ಕೂಡ ಇದೆ, ಲಿಂಗಾಯತ ಒಕ್ಕಲಿಗ ನಾಯಕರ ವಿರೋಧ ಇದೆ. ಇದೆಲ್ಲದರ ನಡುವೆ ಪ್ರಬಲ ಜಾತಿಗಳು ಅಂತ ಕರೆಸಿಕೊಳ್ಳುವಂತ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ಎಲ್ಲ ಪಕ್ಷದ ನಾಯಕರುಗಳು ಮತ್ತು ಎಲ್ಲ ಸಮುದಾಯದ ವಿರೋಧ ಇದೆ. ಇದೆಲ್ಲದರ ನಡುವೆಯೂ ಕೂಡ ಈಗ ಎಲೆಕ್ಷನ್ ಬೇರೆ ಸಮೀಪಿಸ್ತಾ ಇದೆ. ಈ ಎಲೆಕ್ಷನ್ ಸಂದರ್ಭದಲ್ಲಿ ಈ ರಿಸ್ಕಿಗೆ, ಈ ಜಾತಿ ಗಣತಿ ವರದಿ ಅನ್ನುವಂಥ ಜೇನುಗೂಡಿಗೆ ಸಿದ್ದರಾಮಯ್ಯನವರು ಕೈ ಹಾಕ್ತಾರಾ ಅನ್ನುವಂಥ ಪ್ರಶ್ನೆ ಸಾಕಷ್ಟು ಮಂದಿಗೆ ಇತ್ತು. ಇವತ್ತು ವರದಿಯನ್ನ ಸಲ್ಲಿಕೆ ಮಾಡಲಾಗತ್ತೆ. ಅದಾದ ನಂತರ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗತ್ತೆ. ಇದನ್ನ ನಾವು ಬಹಿರಂಗ ಪಡಿಸ್ಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ ಸಮಗ್ರವಾದಂಥ ಚರ್ಚೆಯನ್ನು ಮಾಡಲಾಗತ್ತೆ. ಈ ಚರ್ಚೆಯಲ್ಲಿ ಪರ ವಿರೋಧದ ಎರಡೂ ರೀತಿಯಾದಂಥ ಕೂಗು ಕೇಳಿಬರುತ್ತೆ. ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ನಿರೀಕ್ಷೆ ಮತ್ತು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದ ಜನಾಂಗ, ಹಿಂದುಳಿದ ವರ್ಗಗಳು ಮತ್ತು ಸದ್ಯ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಬಲ ಸಮುದಾಯಗಳಿಗೆ ಯಾಕೆ ವಿರೋಧ ಅಂತ ಅಂದರೆ, ಈಗ ಆಲ್ರೆಡಿ ಪ್ರಬಲ ಸಮುದಾಯ ಅಂತ ಕರೆಸ್ಕೊಂಡು ಒಂದಷ್ಟು ಕೋಟಗಳು ರಾಜಕೀಯ ವಲಯದಲ್ಲೂ ಕೂಡ ಇದೆ. ಅದೆಲ್ಲವೂ ಅದಲು ಬದಲು ಆಗುವಂಥ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಬೇಕು ಬೇಡ ಅನ್ನುವಂಥ ಚರ್ಚೆ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವಕುಮಾರ್, ಜಾತಿ ಗಣತಿ ವರದಿಯ ವಿಚಾರ ಈಗಾಗಲೇ ಬಹಳಷ್ಟು ಚರ್ಚೆಗಳು ನಡೆದು ಹೋಗಿದೆ. ಪರ ಮತ್ತು ವಿರೋಧದ ಚರ್ಚೆಗಳು, ಪ್ರಬಲ ರೀತಿಯಾದಂಥ ವಿರೋಧ ಕೂಡ ಇದೆ. ಬಹಿರಂಗ ಪಡಿಸಬಾರ್ದು ಅಂತ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ನಾಯಕರಿಂದಲೇ ಕೂಡ. ಆದರೂ ಇವತ್ತು ವರದಿ ಸಲ್ಲಿಕೆ ಮಾಡಲಾಗತ್ತೆ. ಏನೆಲ್ಲ ಬೆಳವಣಿಗೆ ಆಗುವಂಥ ನಿರೀಕ್ಷೆ ಮತ್ತು ಸಾಧ್ಯತೆ ಇದೆ ಶಿವು? ಇತಿ ಹೇಳ್ದಾಗೆ ಜಾತಿ ಗಣತಿ ವರದಿಗೆ ಸಾಕಷ್ಟು ವಿರೋಧ ಇತ್ತು. ಜಾತಿ ಗಣತಿ ವರದಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಒಪ್ಕೊಳ್ಬಾರ್ದು ಅನ್ನುವಂತ ವಿರೋಧಗಳು ಕೂಡ ಎದುರಾಗಿತ್ತು. ಅದರಲ್ಲಿ ಕಾಂಗ್ರೆಸ್ ನಲ್ಲಿರುವಂತಹ ಸ್ವಪಕ್ಷೀಯ ನಾಯಕರೇ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೆ ವರದಿಯನ್ನ ಒಪ್ಕೊಳ್ಳೋದು ಬೇಡ, ವರದಿ ವೈಜ್ಞಾನಿಕವಾಗಿ ಅಲ್ಲ, ಅವೈಜ್ಞಾನಿಕವಾಗಿ ವರದಿಯನ್ನ ತಯಾರು ಮಾಡಲಾಗಿದೆ ಅನ್ನುವಂತಹ ಆರೋಪಗಳು ಕೇಳಿ ಬಂದಿತ್ತು. DK ಶಿವಕುಮಾರ್, ಶಾಮನೂರ್ ಶಿವಶಂಕರಪ್ಪ ಅವರೇ ನೇರವಾಗಿ ವರದಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಸಿದ್ದರಾಮಯ್ಯ ಬಹಳ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ರು. ವರದಿಯನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದಿದ್ರು. ಹಾಗಾಗಿ ಇವತ್ತು ಹಿಂದುಳಿದ ವರ್ಗಗಳ ಆಯೋಗದ ಇವತ್ತು ವರದಿಯನ್ನ ಸಲ್ಲಿಕೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಜಯಪ್ರಕಾಶ್ ಹೆಗಡೆ ನೇತೃತ್ವದ ಆಯೋಗದ ಅವಧಿ ಇವತ್ತಿಗೆ ಮುಕ್ತಾಯ ಆಗ್ತಾ ಇದೆ. ಹಾಗಾಗಿ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ಸಮಯವನ್ನು ಕೂಡ ನಿಗದಿಸಲಾಗಿದೆ. ಮಧ್ಯಾಹ್ನ 2:45ಕ್ಕೆ ಮುಖ್ಯಮಂತ್ರಿಗಳಿಗೆ ಜಯಪ್ರಕಾಶ್ ಹೆಗಡೆ ಅವರು ವರದಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಹಾಗಾಗಿ ಸರ್ಕಾರ ವರದಿಯನ್ನ, ವಿರೋಧ ಇದ್ರೂ ಕೂಡ ವರದಿಯನ್ನ ಸ್ವೀಕರಿಸುತ್ತೆ ಅನ್ನೋದು ಖಚಿತವಾಗಿದೆ. ಜೊತೆಗೆ ಇವತ್ತು ಸಂಜೆ ಕ್ಯಾಬಿನೆಟ್ ಸಭೆ ಕೂಡ ಇದೆ.
ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ವರದಿಯ ಬಗ್ಗೆ ಪ್ರಸ್ತಾಪವನ್ನ ಮಾಡಿ ವರದಿಯ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನ ಮಾಡಿ ವರದಿಯನ್ನ ಅಕ್ಸೆಪ್ಟ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಕ್ಯಾಬಿನೆಟ್ ನಲ್ಲಿ ಯಾವ ರೀತಿಯಾದಂತಹ ವಿರೋಧ ವ್ಯಕ್ತವಾಗತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ನೀತಿ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಇರೋದ್ರಿಂದ ಸಹಜವಾಗಿ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುವಂತ ಸಾಧ್ಯತೆಗಳಿಗಿದೆ. ಸಮುದಾಯಕ್ಕೆ ಆದ್ಯತೆ ಕೊಡಬೇಕಾಗತ್ತೆ. ಹಾಗಾಗಿ ಅದನ್ನ ಮುಂದಿಟ್ಕೊಂಡು ವರದಿಗೆ ಅವರು ವಿರೋಧವನ್ನ ವ್ಯಕ್ತಪಡಿಸಬಹುದು. ಆದ್ರೆ ಉಳಿದಿರುವಂತ ಪರಿಶಿಷ್ಟ ಮತ್ತೆ OBC ಸಮುದಾಯಗಳ ಸಚಿವರೇನಿದ್ದಾರೆ ಅವರು ವರದಿಗೆ ಮೊದಲಿನಿಂದಲೂ ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾನೆ ಬರ್ತಾ ಇದ್ದಾರೆ. ಹಾಗಾಗಿ ವರದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಂಬಲ ಕೂಡ ಸಂಪುಟ ಸಭೆಯಲ್ಲಿ ವ್ಯಕ್ತವಾಗುವಂತ ಸಾಧ್ಯತೆಗಳಿದೆ. ಹಾಗಾಗಿ ಸಂಪುಟ ಸಭೆ ಏನಾದ್ರೂ ವರದಿಯನ್ನ ಅಕ್ಸೆಪ್ಟ್ ಮಾಡಿದ್ದೇ ಆದ್ರೆ ಜಾತಿ ಗಣತಿ ವರದಿ ಮುಂದಿನ ಅಧಿವೇಶನ ಜೂನ್ ಜುಲೈನಲ್ಲಿ ಬರುವಂತಹ ಅಧಿವೇಶನದಲ್ಲಿ ಪ್ರಸ್ತಾಪ ಆಗತ್ತೆ, ಮಂಡನೆಯಾಗತ್ತೆ. ಅಲ್ಲಿ ಸಮಗ್ರವಾಗಿ ಚರ್ಚೆಗಳಾಗತ್ತೆ. ನಂತರ ವರದಿಯನ್ನ ಅಕ್ಸೆಪ್ಟ್ ಮಾಡಿದ್ದೇ ಆದ್ರೆ ಮುಂಬರುವ ವರ್ಷದಿಂದಲೇ ಆ ವರದಿಯನ್ನ ಅನುಷ್ಠಾನಕ್ಕೆ ತರುವಂತಹ ಒಂದು ಕೆಲಸಗಳು ಕೂಡ ಸರ್ಕಾರ ಮಾಡಲಿದೆ. ಆದ್ರೆ ಈಗ ಕೇಳ್ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ವರದಿಯನ್ನ ಅಕ್ಸೆಪ್ಟ್ ಮಾಡುತ್ತೆ ಸರ್ಕಾರ, ಆದ್ರೆ ಅದನ್ನ ಹಾಗೆ ಪೆಂಡಿಂಗ್ ಇಡುತ್ತೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಇದೆ. ಹಾಗಾಗಿ ನೋಡ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವ, ತಮ್ಮ ಡೀಟೇಲ್ಸ್ಗಾಗಿ.